ಕಳೆದ 15 ದಿನಗಳಿಂದ ಅತಿ ಹೆಚ್ಚು ಟ್ರೋಲ್ ಆಗಿರೋದು ಅಂದ್ರೆ ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ. ಅದಕ್ಕೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ದ ಫಸ್ಟ್ ರಿಯಾಕ್ಷನ್ ನಿಖಿಲ್ ಕುಮಾರಸ್ವಾಮಿ ಅವರಿಂದ. ಟ್ರೋಲ್ ಮಾಡೋರಿಗೆ ಮಾತಲ್ಲೇ ಕಿಕ್ ಕೊಟ್ಟಿದ್ದಾರೆ ಸಿಎಂ ಕುಮಾರ. ಹಾಗಾದ್ರೆ ಏನ್ ಮಾತಾಡಿದ್ರು ಇದೀಗ ಬರ್ತಾ ಇದೆ, ನೋಡೋಣ. ಎಕ್ಸ್ಕ್ಲೂಸಿವ್ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಪಬ್ಲಿಕ್ ಟಿವಿಯ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮದಲ್ಲಿ ನಿಖಿಲ್ ಪ್ರತಿಕ್ರಿಯೆ ಕೊಟ್ಟರು. ಬಿಜೆಪಿಯವರು ಎಲ್ಲಿದ್ದಾರಪ್ಪ ಅಂತ ಟ್ರೋಲ್ ಮಾಡಿ ನಮ್ಮವ್ರು ಕಳಿಸಿದ್ರು. ಆದರೆ ಇಟ್ಸ್ ನಾಟ್ ಗುಡ್ ಅಂತ ನಾನೇ ಬೇಡ ಅಂತ ಹೇಳಿದೆ ಅಂತ ಕೂಡ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ. ತಪ್ಪು ತಿಳ್ಕೋಬೇಡಿ ಅಂತಾನೆ ಯಾರ್ಯಾರು ಟ್ರೋಲ್ ಮಾಡಿದ್ರು ಎಲ್ಲರಿಗೂ ಕೂಡ ಸ್ಯಾಡಿಸ್ಟ್ಗಳು ಅಂತ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟರು. ಅವ್ರು ಓಟ್ ಹಾಕಲ್ಲ, ಅವ್ರ ಬಗ್ಗೆ ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ ಅಂತ ಮಾತಾಡಿದ್ರು. ಅಯ್ಯೋ ಏನಪ್ಪ ನನ್ನ ಹಿಂಗೆ ಟ್ರೋಲ್ ಮಾಡ್ತಿದ್ದಾರಲ್ಲ ಅಂತ ಕೂರೋ ವ್ಯಕ್ತಿ ನಾನಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗಾದರೆ ನಿಖಿಲ್ ಎಲ್ಲಿದ್ದೀಯಪ್ಪ? ಟ್ರೋಲ್ಗೆ ನಿಖಿಲ್ ಫಸ್ಟ್ ರಿಯಾಕ್ಷನ್ ಏನಿತ್ತು? ಬುಲೆಟ್ ರಿಪೋರ್ಟರ್ನಲ್ಲಿ ನನ್ನ ಕಲೀಗ್ ಅರುಣ್ ಬಡಿಗೇರ್ ಜೊತೆ ಏನು ಮಾತಾಡಿದ್ರು ಬುಲೆಟಲ್ಲಿ ಕೂತು, ಅದನ್ನು ಕೇಳಿಸ್ಕೊಳ್ಳಿ. ಪ್ರಮುಖವಾಗಿರಬೇಕಾದಂತ ನಿಖಿಲ್ ಎಲ್ಲೋ ಕಾಣ್ತಾ ಇಲ್ಲ, ಎಲ್ಲಿ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನೀವು ಪ್ರೀತಿಯಿಂದ ಎಲ್ಲಿದೆಯಪ್ಪ? ಇವತ್ತು ನಿನ್ನ ತಾತನಿಗೆ ನನಗೆ ಶಕ್ತಿ ತುಂಬಿರ್ತಕ್ಕಂಥ ಈ ಜನರ ಮಧ್ಯದಲ್ಲಿ ಬಂದು ನೀನು ಈ ಧ್ವನಿ ಸುರುಳಿ ಬಿಡುಗಡೆಯನ್ನೇನು ಮಾಡಬೇಕು, ಎಲ್ಲಿದೆಯಪ್ಪ ಸ್ವಲ್ಪ ಹೊರಗಡೆ ಬಾ ಅಂತ ನಾನು ಜನತೆ ಪರವಾಗಿ ನಿಖಿಲ್ ಅವ್ರನ್ನ ಕರೀಲಿಕ್ಕೆ ಬಯಸ್ತಾ ಇದ್ದೇನೆ. ನಿಖಿಲ್ ಎಲ್ಲಿದೆಯಪ್ಪ? ನಿಖಿಲ್ ಓ ಎಲ್ಲಿದೆ? ಓ ಈಗಾಗಲೇ ನೀನು ಜನಗಳ ಮಧ್ಯದಲ್ಲಿ ಸೇರಿಬಿಟ್ಟಿದ್ದೀಯಾ? ಜನಗಳ ಆಶೀರ್ವಾದ ಪಡೆಯಲಿಕ್ಕೆ ಜನಗಳ ಜೊತೆ ಸೇರಿದ್ದೀಯಾ? ಆಗಿದ್ರೆ ಹೌದು, ನಿಮ್ಮನ್ನ ನಮ್ಮ ತಾತನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಪ್ಪ. ಥ್ಯಾಂಕ್ ಯು. ಅದನ್ನ ಬೆಳೆಸ್ಕೋಬೇಕು. ಪ್ರಮುಖವಾಗಿರ್ಬೇಕಾದಂತ ನಿಖಿಲ್ ಎಲ್ಲೋ ಕಾಣ್ತಾ ಇಲ್ಲ, ಎಲ್ಲಿ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನೀವು ಪ್ರೀತಿಯಿಂದ ನಮ್ಗೆ ಗೊತ್ತಿರೋ ಹಾಗೆ ಇದು ಧ್ವನಿ ಸುರುಳಿಯ ಸಮಾರಂಭ. ನಿಖಿಲ್ ಅವರ ಮೊದಲನೇ ಸಿನಿಮಾ ಜಾಗ್ವಾರ್ ಸಿನಿಮಾದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಡೆದಿದ್ದು. ಇದನ್ನ ಟ್ರಾಲಿಗರು ಅತಿ ಹೆಚ್ಚು ಟ್ರಾಲ್ ಮಾಡಿದ್ದಾರೆ ಕಳೆದ 15-20 ದಿನಗಳಿಂದ. ಇದ್ರ ಬಗ್ಗೆ ಬುಲೆಟ್ ರಿಪೋರ್ಟಿಂಗ್ ಅಲ್ಲಿ ನನ್ನ ಕೊಲಿಗ್ ಅರುಣ್ ಬಡಿಗೇರ್ ಜೊತೆ ಬುಲೆಟ್ ಅಲ್ಲಿ ಕೂತ ಮೇಲೆ ಈ ಪ್ರಶ್ನೆ ಕೂಡ ರೈಸ್ ಆಯಿತು. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ತಮ್ಮ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಷನ್ ಏನಿತ್ತು ಇಲ್ಲಿ ನೋಡಿ. ಕೇಳ್ತಾ ಇರೋದು ತುಂಬಾ ಟ್ರೋಲ್ ಆಗಿರುವಂತ ವಿಚಾರ, ಟ್ರೋಲ್ ಆಗಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಟ್ರೋಲ್ ಮಾಡಿದ್ದಾರೆ ಅಂತನಾ? ಎಲ್ಲಿದೆಯಾ ನಿಖಿಲ್ ಅಂತ ಕೇಳ್ತಾರೆ, ನಿಮ್ ತಂದೆಯವರು ಕೇಳ್ತಾರೆ. ನಿಮ್ ಜಾಗುವಾರ್ ಆಡಿಯೋದಲ್ಲಿ ಎಕ್ಸಾಕ್ಟ್ಲಿ ಮಧ್ಯಾಹ್ನ ಇದೀನಿ, ಅಲ್ಲೂ ಹೇಳಿದೀನಿ, ಇಲ್ಲೂ ಅದನ್ನೇ ಹೇಳ್ತಾ ಇದೀನಿ, ಪದೇ ಇಲ್ಲೇ ಇರ್ತೀನಿ ಕೂಡ. ಈ ಟ್ರೋಲ್ ಮಾಡಿದಂಥವ್ರು ಇವಾಗ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾನಲ್ಲಿ ಕಾಮೆಂಟ್ಸ್ ಮಾಡೋರು ಅಥವಾ ಟ್ರೋಲ್ ಮಾಡೋರು ದಯವಿಟ್ಟು ಇವ ಪದ ಬಳಸ್ತೀನಿ, ತಪ್ಪು ತಿಳ್ಕೊಬೇಡಿ. ಅವ್ರುಗಳು ಸ್ಯಾಡಿಸ್ಟ್ಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರು ಯಾರು ಓಟು ಹಾಕೋದಿಲ್ಲ. ಸೊ ಇಂಥವ್ರಿಗೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಇವ್ರು ಏನೋ ನಮ್ಮ ವಿರುದ್ಧವಾಗಿ ಮಾತಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋರ ಬಗ್ಗೆ ನಾನು ಯಾತಕ್ಕೋಸ್ಕರ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು, ಯಾತಕ್ಕೆ ಪ್ರತಿಕ್ರಿಯಿಸಬೇಕು? ಈಗ ನಮ್ಮ ಕಡೆಯಿಂದನೂ ನಮ್ಮ ಜನತಾದಳದಿಂದನೂ ಶುರು ಹಚ್ಕೊಂಡ್ರಪ್ಪ. ಈಗ BJP ಎಲ್ಲಿದೆಯಪ್ಪ ಮಂಡ್ಯದಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಅಂತ ನನಗೊಬ್ರು ಕಳಿಸಿದ್ರು. ಇದೇನಾಗುತ್ತೆ ಗೊತ್ತಾ? ಇಟ್ ಇಸ್ ನಾಟ್ ಗುಡ್. ಅಂದರೆ ಒಂದು ತಮಾಷೆಯಾಗಿ ತಗೋತೀನಿ ನಾನೇನೋ ಇದನ್ನು ಸೀರಿಯಸ್ ಆಗಿ ಮನಸ್ಸು ಹಾಕೋಬಿಟ್ಟು ಅಯ್ಯೋ ಏನಪ್ಪ ನನ್ನ ಹಿಂಗೆ ಟ್ರೋಲ್ ಮಾಡ್ತಾ ಇದ್ದಾರಲ್ಲ ಅಂದರೆ ಬೇರೆಯವ್ರಿಗೂ ಮಾಡ್ಬೋದು. ನಾವೆಲ್ಲರೂ ಗಾಜಿನ ಮನೆಯಲ್ಲೇ ಇರೋದು.
ಹೊಡೆದ್ರೆ ನಮ್ಮನೆ ಗಾಜು ಹೊಡೆದೋಯ್ತದೆ, ಅವ್ರ ಮನೆ ಗಾಜು ಹೊಡೆದೋಯ್ತದೆ. ಸೊ ಹಾಗಾಗಿ ಇದನ್ನೆಲ್ಲ ಯು ಶುಡ್ ಟೇಕ್ ಇಟ್ ವೆರಿ ಸ್ಪೋರ್ಟಿವ್ಲಿ, ಇಲ್ಲ ಅಂದ್ರೆ ಕಷ್ಟ ರಾಜಕೀಯ ಮಾಡೋದು. ನಾನು ಕೇಳ್ತಾ ಇರೋದು ತುಂಬಾ ಟ್ರೋಲ್ ಆಗಿರುವಂತ ವಿಚಾರ, ಟ್ರೋಲ್ ಆಗಿರುವಂತದ್ದು ನೋಡಿ, ನಾನು ಒಂದು ಸ್ಪಷ್ಟಪಡಿಸಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಟ್ರೋಲ್ ಮಾಡಿದ್ದಾರೆ ಅಂತನಾ? ಎಲ್ಲಿದೆಯಾ ನಿಖಿಲ್ ಅಂತ ಕೇಳ್ತಾರೆ, ನಿಮ್ ತಂದೆಯವ್ರು ಕೇಳ್ತಾರೆ, ನಿಮ್ ಜಾಗುವಾರ್ ಆಡಿಯೋದಲ್ಲಿ. ಇಲ್ಲೇ ಮಂಡ್ಯ Exactly. ಮಧ್ಯಾಹ್ನ ಇದೀನಿ, Exactly. ಅಲ್ಲೂ ಹೇಳಿದೀನಿ, ಇಲ್ಲೂ ಅದನ್ನೇ ಹೇಳ್ತಾ ಇದೀನಿ, ಪದೇ ಪದೇ ಇಲ್ಲೇ ಇರ್ತೀನಿ ಕೂಡ. ಈ ಟ್ರೋಲ್ ಮಾಡಿದಂಥವ್ರು ಇವಾಗ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾನಲ್ಲಿ ಕಾಮೆಂಟ್ಸ್ ಮಾಡೋರು ಅಥವಾ ಟ್ರೋಲ್ ಮಾಡೋರು ದಯವಿಟ್ಟು ಇವಾಗ ಪದ ಬಳಸ್ತೀನಿ, ತಪ್ಪು ತಿಳ್ಕೊಬೇಡಿ. ಅವ್ರುಗಳು ಸ್ಯಾಡಿಸ್ಟ್ಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರು ಯಾರು ಓಟು ಹಾಕೋದಿಲ್ಲ. ಸೊ ಇಂಥವ್ರಿಗೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಇವ್ರು ಏನೋ ನಮ್ಮ ವಿರುದ್ಧವಾಗಿ ಮಾತಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋರ ಬಗ್ಗೆ ನಾನು ಯಾತಕ್ಕೋಸ್ಕರ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು, ಯಾತಕ್ಕೆ ಪ್ರತಿಕ್ರಿಯಿಸಬೇಕು? ಈಗ ನಮ್ಮ ಕಡೆಯಿಂದನೂ ನಮ್ಮ ಜನತಾದಳದಿಂದನೂ ಶುರು ಹಚ್ಕೊಂಡ್ರಪ್ಪ. ಈಗ BJP ಎಲ್ಲಿದೆಯಪ್ಪ ಮಂಡ್ಯದಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಅಂತ ನನಗೊಬ್ರು ಕಳಿಸಿದ್ರು. ಇದೇನಾಗುತ್ತೆ ಗೊತ್ತಾ? ಇಟ್ ಇಸ್ ನಾಟ್ ಗುಡ್. ಅಂದರೆ ಒಂದು ತಮಾಷೆಯಾಗಿ ತಗೋತೀನಿ ನಾನೇನೋ ಇದನ್ನು ಸೀರಿಯಸ್ ಆಗಿ ಮನಸ್ಸು ಹಾಕೋಬಿಟ್ಟು ಅಯ್ಯೋ ಏನಪ್ಪ ನನ್ನ ಹಿಂಗೆ ಟ್ರೋಲ್ ಮಾಡ್ತಾ ಇದ್ದಾರಲ್ಲ ಅಂದರೆ ಬೇರೆಯವ್ರಿಗೂ ಮಾಡ್ಬೋದು. ನಾವೆಲ್ಲರೂ ಗಾಜಿನ ಮನೆಯಲ್ಲೇ ಇರೋದು, ಹೊಡೆದ್ರೆ ನಮ್ಮನೆ ಗಾಜು ಹೊಡೆದೋಯ್ತದೆ, ಅವ್ರ ಮನೆ ಗಾಜು ಹೊಡೆದೋಯ್ತದೆ. ಸೊ ಹಾಗಾಗಿ ಇದನ್ನೆಲ್ಲ ಯು ಶುಡ್ ಟೇಕ್ ಇಟ್ ವೆರಿ ಸ್ಪೋರ್ಟಿವ್ಲಿ, ಇಲ್ಲ ಅಂದರೆ ಕಷ್ಟ ರಾಜಕೀಯ ಮಾಡೋದು. ಪ್ರಮುಖವಾಗಿರಬೇಕಾದಂಥ ಮತ್ತಷ್ಟು ಮಾಹಿತಿ ಬಡಗೇರು ಹೋಗಿದ್ರು, ಹಾಗಾಗಿ ಅರುಣ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅರುಣ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಹಲವಾರು ರಾಜಕೀಯದ ಪಟ್ಟುಗಳನ್ನು ನಿಖಿಲ್ ಕುಮಾರಸ್ವಾಮಿ ಕಲ್ತ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆಯಾ ಈಗ? ಎಕ್ಸಾಕ್ಟ್ಲಿ. ತಾತನು ರಾಜಕೀಯದಲ್ಲಿ ಮಾಜಿ ಪ್ರಧಾನಿ ಅಂದಾಗ, ತಂದೆ ಮುಖ್ಯಮಂತ್ರಿ ಅಂತಂದಾಗ ಅದರ ಗುಣ ಬಂದೇ ಬರುತ್ತೆ ಸಹಜವಾಗಿ. ಸಾಮಾನ್ಯವಾಗಿ ರಾಜಕಾರಣಿಗಳು ಈ ತರ ಪಬ್ಲಿಕ್ ಅಲ್ಲಿ ಈ ತರ ಸ್ಟೇಟ್ಮೆಂಟ್ಗಳು ಬಂದಾಗೆಲ್ಲ ರೊಚ್ಚಿಗೆ ಎದ್ಬಿಡ್ತಾರೆ, ಏನಾದ್ರು ಮಾತಾಡ್ಬಿಡ್ತಾರೆ. ಬಟ್ ತುಂಬಾ ಸ್ಟಡಿ ಕಾನ್ಸ್ಟೆಂಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅದನ್ನು ತಗೊಂಡು ಸ್ಪೋರ್ಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತ ಅನಿಸ್ತಲ್ವಾ? ಎಕ್ಸಾಕ್ಟ್ಲಿ. ಟ್ರೋಲ್ ಆದಾಗ ಅದನ್ನ ಕೇಳಿಸ್ಕೊಂಡಾಗ ಅದನ್ನ ನೋಡಿದಾಗ ಅದಕ್ಕೆ ಹತಾಶೆ ಆಗೋದು ಅಥವಾ ಅದರಿಂದ ಆಕ್ರೋಶಕ್ಕೊಳಗಾಗೋದು, ಅದಕ್ಕೆ ರಿಯಾಕ್ಟ್ ಮಾಡೋದು ಬೇರೆ ಇರುತ್ತೆ. ಬಟ್ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿರೋ ರೀತಿಯನ್ನ ನೋಡ್ತಾ ಇದ್ರೆ ಒಂಚೂರು ರಾಜಕೀಯದಲ್ಲಿ ಪಳಗದಂಗೆ ಕಾಣಿಸ್ತಾ ಇದೆ. ಗ್ರೌಂಡ್ ಲೆವೆಲ್ ಅಲ್ಲಿ ಹೋದಾಗ ಜನರು ಹೇಗ್ ಸ್ಪಂದಿಸ್ತಾರೆ, ಅದಕ್ಕೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದನ್ನ ನಿಖಿಲ್ ಕುಮಾರಸ್ವಾಮಿ ಈ ಮಾತುಗಳಿಂದ ನಾವು ಅನ್ಕೊಳ್ಬಹುದು. ಅದ್ರಲ್ಲಿ ಇನ್ನೊಂದು ಕೂಡ ಪ್ರಶ್ನೆ ಹಾಕ್ತಾರೆ ಅವರು ಹರೀಶ್. ಆ ಸಂದರ್ಭದಲ್ಲಿ ಜಾಗ್ವಾರ್ ಆಡಿಯೋ ರಿಲೀಸ್ ಆದ ಸಂದರ್ಭದಲ್ಲಿ 75 ಆತ್ಮಹತ್ಯೆ ಮಾಡ್ಕೊಂಡಂತ ರೈತ ಕುಟುಂಬಗಳಿಗೂ ಕೂಡ ನಾವು ಚೆಕ್ ಅನ್ನ ವಿತರಣೆ ಮಾಡಿದ್ವಿ. ಬಟ್ ಅದ್ ಯಾಕೆ ಕಾಣಲ್ಲ ಟ್ರೋಲಿಗರಿಗೆ? ನಾವು ಮಾತಾಡಿದ್ ಮಾತ್ರ ಟ್ರೋಲಿಂಗ್ ನಿಮಗೆ ಕಾಣಿಸ್ಕೊಳ್ಳುತ್ತೆ, ರೈತರ ಆತ್ಮಹತ್ಯೆಗೆ ನಾವು ಚೆಕ್ ಕೊಟ್ಟಿದ್ ಯಾಕೆ ಕಾಣಿಸ್ಕೊಳ್ಳಿಲ್ಲ ಅನ್ನೋ ಪ್ರಶ್ನೆ ಕೂಡ ಹಾಕ್ತಾರೆ. ಇದನ್ನ ಗಮನಿಸಿದಾಗ ಅವ್ರು ಯಾವ್ದನ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ, ಯಾವ್ದನ್ನ ಫೋಕಸ್ ಮಾಡ್ಕೊಂಡಿದ್ದಾರೆ, ಆ ನಿಟ್ಟಿನಲ್ಲಿ ಮಾತ್ರ ಹೋಗ್ತಾ ಇದ್ದಾರೆ. ಬೇರೆ ಕಡೆ ಯಾವ ಕಡೆನೂ ತಲೆ ಹಾಕೊಳ್ತಾ ಇಲ್ಲ, ಯಾವ್ದನ್ನು ಆಕ್ರೋಶಕ್ಕೊಳಗಾಗಿ ಅದಕ್ಕೆ ರಿಯಾಕ್ಟ್ ಮಾಡೋದಾಗಿರ್ಬೋದು, ಇದು ಯಾವ್ದು ಕಾಣಿಸ್ಕೊಳ್ತಾ ಇಲ್ಲ ಹರೀಶ್ ನಿಖಿಲ್ ಅವ್ರ ಮಾತುಗಳಲ್ಲಿ. ಸೊ ಒಂದೊಂದು ಜಾಣ ನಡೆ ಈ ಸಂದರ್ಭದಲ್ಲಿ ಅಂತ ಅನಿಸ್ತಾ ಇದೆ ಎಲ್ಲ ಬೆಳವಣಿಗೆ ನೋಡ್ತಿದ್ರೆ. ಅದು ಸಹಜವಾಗಿ, ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ನೀವು ಬೇರೆ ಇನ್ನೊಂದು ರಿಯಾಕ್ಟ್ ವೋಟ್ ಮಾಡೋರಲ್ಲ ಅಂತ ಅದು ಕೂಡ ಸ್ಪಷ್ಟನೆ ಕೊಟ್ಟರು ಅವರು. ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ಬಿಟ್ಟು ಫೇಸ್ಬುಕ್ ಟ್ವಿಟರ್ ಗಳಲ್ಲೆಲ್ಲ ದೊಡ್ಡದಾಗಿ ಕಮೆಂಟ್ ಗಳನ್ನ ಸಹಜವಾಗಿ ನಾವು ಗಮನಿಸ್ತೀವಿ. ಮೀಡಿಯಾ ಬಗ್ಗೆನೂ ಎಂತೆಂತ ಕಮೆಂಟ್ ಗಳಾಗ್ತಾ ಇರ್ತಾರೆ ಅಂತ ಹೇಳಿ. ಅದ್ರಲ್ಲೂ ರಾಜಕಾರಣಿಗಳ ಮೇಲೆ ಯಾವ್ಯಾವ ರೀತಿಯಾಗಿ ಟ್ರೋಲ್ ಗಳನ್ನ ಮಾಡ್ತಾರೆ, ಕಮೆಂಟ್ ಗಳನ್ನ ಹಾಕ್ತಾರೆ. ಬಟ್ ಅಂತವ್ರು ಕೂತ್ಕೊಂಡು ವೋಟ್ ಹಾಕಲ್ಲ ಅನ್ನೋದನ್ನ ನಿಖಿಲ್ ಕುಮಾರಸ್ವಾಮಿ ಫ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಕಮೆಂಟ್ಸ್ ಗಳನ್ನ ಮಾಡೋರು ಕೂತ್ಕೊಂಡು ವೋಟ್ ಮಾಡ್ತಾರೋ ಇಲ್ಲೋ ಅನ್ನೋದು ಅವ್ರಿಗೆ ಬಿಟ್ಟಂತ ವಿಚಾರ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವ್ರ ಗಮನಕ್ಕೆ ಬಂದಿರೋ ರೀತಿಯಲ್ಲಿ ಅವ್ರು ಯಾರು ವೋಟ್ ಮಾಡಲ್ಲ, ಹಾಗಾಗಿ ಅದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡಲ್ಲ ಅನ್ನೋದು ಕೂಡ ನಿಖಿಲ್ ಹೇಳಿರೋದು. ಥ್ಯಾಂಕ್ ಯು ಅರುಣ್ ಬಡಗೇರಿ ಈ ಕ್ಷಣದ ಮಾಹಿತಿಗಾಗಿ. ಹಾಗಾದ್ರೆ ಅರುಣ್ ಜೊತೆ ನಿಖಿಲ್ ಕುಮಾರಸ್ವಾಮಿ ಬುಲೆಟ್ ರಿಪೋರ್ಟರ್ ನಲ್ಲಿ ಕಾರ್ಯಕ್ರಮದಲ್ಲಿ ಹೆಂಗ್ ಮಾತಾಡಿದ್ರು ಅಂತ ಮಗದೊಮ್ಮೆ ತೋರಿಸ್ತಿದ್ದೀವಿ. ಇರಬೇಕಾದಂತ ನಿಖಿಲ್ ಎಲ್ಲೋ ಕಾಣ್ತಾ ಇಲ್ಲ, ಎಲ್ಲಿ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನೀವು ಪ್ರೀತಿಯಿಂದ ಕೂಗಿದ್ರೆ ಎಲ್ಲಿದೆಯಪ್ಪ? ಇವತ್ತು ನಿನ್ನ ತಾತನಿಗೆ ನನಗೆ ಶಕ್ತಿ ತುಂಬಿರ್ತಕ್ಕಂಥ ಈ ಜನರ ಮಧ್ಯದಲ್ಲಿ ಬಂದು ನೀನು ಈ ಧ್ವನಿ ಸುರುಳಿ ಬಿಡುಗಡೆಯನ್ನೇನು ಮಾಡಬೇಕು, ಎಲ್ಲಿದೆಯಪ್ಪ ಸ್ವಲ್ಪ ಹೊರಗಡೆ ಬಾ ಅಂತ ನಾನು ಜನತೆ ಪರವಾಗಿ ನಿಖಿಲ್ ಅವ್ರನ್ನ ಕರೀಲಿಕ್ಕೆ ಬಯಸ್ತಾ ಇದ್ದೇನೆ. ನಿಖಿಲ್ ಎಲ್ಲಿದೆಯಪ್ಪ? ನಿಖಿಲ್ ಓ ಎಲ್ಲಿದೆ? ಓ ಈಗಾಗಲೇ ನೀನು ಜನಗಳ ಮಧ್ಯದಲ್ಲಿ ಸೇರಿಬಿಟ್ಟಿದ್ದೀಯಾ? ಜನಗಳ ಆಶೀರ್ವಾದ ಪಡೆಯಲಿಕ್ಕೆ ಜನಗಳ ಜೊತೆ ಸೇರಿದ್ದೀಯಾ? ಆಗಿದ್ರೆ ಹೌದು. ನಿಮ್ಮನ್ನ ನಮ್ಮ ತಾತನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಪ್ಪ. ಥ್ಯಾಂಕ್ ಯು. ಅದನ್ನ ಬೆಳೆಸ್ಕೋಬೇಕು.
ನಾನು ಕೇಳ್ತಾ ಇರೋದು ತುಂಬಾ ಟ್ರೋಲ್ ಆಗಿರುವಂತ ವಿಚಾರ, ಟ್ರೋಲ್ ಆಗಿರುವಂತದ್ದು ನೋಡಿ, ನಾನು ಒಂದು ಸ್ಪಷ್ಟಪಡಿಸ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಟ್ರೋಲ್ ಮಾಡಿದ್ದಾರೆ ಅಂತನಾ? ಎಲ್ಲಿದೆಯಾ ನಿಖಿಲ್ ಅಂತ ಕೇಳ್ತಾರೆ, ನಿಮ್ ತಂದೆಯವರು ಕೇಳ್ತಾರೆ, ನಿಮ್ ಜಾಗುವಾರ ಆಡಿಯೋದಲ್ಲಿ. ಇಲ್ಲೇ ಮಂಡ್ಯ ಜಿಲ್ಲೆ Exactly. ಜನ ಮಧ್ಯನೇ ಇದ್ದೀನಿ, Exactly. ಅಲ್ಲೂ ಹೇಳಿದೀನಿ, ಇಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ಪದೇ ಪದೇ ಇಲ್ಲೇ ಇರ್ತೀನಿ ಕೂಡ. ಈ ಟ್ರೋಲ್ ಮಾಡಿದಂಥವ್ರು ಇವಾಗ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾನಲ್ಲಿ ಕಾಮೆಂಟ್ಸ್ ಮಾಡೋರು ಅಥವಾ ಟ್ರೋಲ್ ಮಾಡೋರು ದಯವಿಟ್ಟು ಇವಾಗ ಪದ ಬಳಸ್ತೀನಿ, ತಪ್ಪು ತಿಳ್ಕೊಬೇಡಿ. ಅವ್ರುಗಳು ಸ್ಯಾಡಿಸ್ಟ್ಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರು ಯಾರು ಓಟು ಹಾಕೋದಿಲ್ಲ. ಸೊ ಇಂಥವ್ರಿಗೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಇವ್ರು ಏನೋ ನಮ್ಮ ವಿರುದ್ಧವಾಗಿ ಮಾತಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋರ ಬಗ್ಗೆ ನಾನು ಯಾತಕ್ಕೋಸ್ಕರ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು, ಯಾತಕ್ಕೆ ಪ್ರತಿಕ್ರಿಯಿಸಬೇಕು? ಈಗ ನಮ್ಮ ಕಡೆಯಿಂದನೂ ನಮ್ಮ ಜನತಾದಳದಿಂದನೂ ಶುರು ಹಚ್ಕೊಂಡ್ರಪ್ಪ. ಈಗ BJP ಎಲ್ಲಿದೆಯಪ್ಪ ಮಂಡ್ಯದಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಅಂತ ನನಗೊಬ್ರು ಕಳಿಸಿದ್ರು. ಇದೇನಾಗುತ್ತೆ ಗೊತ್ತಾ? ಇಟ್ ಇಸ್ ನಾಟ್ ಗುಡ್. ಅಂದರೆ ಒಂದು ತಮಾಷೆಯಾಗಿ ತಗೋತೀನಿ ನಾನೇನೋ ಇದನ್ನು ಸೀರಿಯಸ್ ಆಗಿ ಮನುಷ್ಯ ಹಾಕೋಬಿಟ್ಟು ಅಯ್ಯೋ ಏನಪ್ಪ ನಾನು ಹಿಂಗೆ ಟ್ರೋಲ್ ಮಾಡ್ತಾ ಇದ್ದಾರಲ್ಲ ಅಂದರೆ ಬೇರೆಯವ್ರಿಗೂ ಮಾಡ್ಬೋದು. ನಾವೆಲ್ಲರೂ ಗಾಜಿನ ಮನೇಲೇ ಇರೋದು, ಹೊಡೆದ್ರೆ ನಮ್ಮನೆ ಗಾಜು ಹೊಡೆದೋಯ್ತದೆ, ಅವ್ರ ಮನೆ ಗಾಜು ಹೊಡೆದೋಯ್ತದೆ. ಸೊ ಹಾಗಾಗಿ ಇದನ್ನೆಲ್ಲ ಈ ಶುಡ್ ಟೇಕ್ ಇಟ್ ವೆರಿ ಸ್ಪೋರ್ಟಿವ್ಲಿ, ಇಲ್ಲಾಂದರೆ ಕಷ್ಟ ರಾಜಕೀಯ ಮಾಡೋದು.